ಇರಲಿ ಇರಲಿ, ನೀನು ನೋಡ್ಕೊತೀನಿ. ಕಟ್ಕೊಂಡ್ಬಿಟ್ಟಿದ್ದೀನಿ, ಹೇಗಲೇಬೇಕು. ಓಹೋ, ಎಲ್ಲಿದಪ್ಪ ಹೋಟ್ಲಿದು? ಒಳ್ಳೆ ಹಳೆ ಹೋಟ್ಲೆ ನೋಡಿ. ನೋಡ್ಕೊಳ್ಳಿ, ಮುಸ್ಲಿ ಇವರೇ ಕುಮಾರಣ್ಣ ಅಂತ. ಆಗ್ಲಿಂದ 7ನೇ ಕ್ಲಾಸ್ ಮಗ ಗುರು. ಇಲ್ಲಿ ದೋಸೆ ಎಲ್ಲ ಹೋಯ್ತಾರೆ ದವರು. ದೋಸೆ ಎಲ್ಲ ಹೋಯ್ತಾರೆ. ನಾನು ಪೇಂಟ್ ಮಾಡೋ ಜಾಗದಲ್ಲಿ ಪೇಂಟ್ ಮಾಡಿಸೋ ಜಾಗಕ್ಕೆ ಫೋನ್ ಮಾಡಿದ್ದೆ. ನಾಸಿರ್ ಅಂತ ಅವ್ರ ಹೆಸರು. ಲಾಸ್ಟ್ ವೀಡಿಯೋದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ತೊಗೊಂಡೋಗಿ ನಿಲ್ಲಿಸಿದ್ದೆ. ಪೆಟ್ರೋಲ್ ಕ್ಯಾಪ್ ಕರೆಕ್ಟಾಗಿ ಹಾಕಿರಲಿಲ್ಲ. ಪೆಟ್ರೋಲ್ ಎಲ್ಲ ಖಾಲಿ. ಮೈಸೂರಿಗೆ ಹೋಗೋಣ ಅಂತ ಮನೆಯಿಂದ ಹಿಂಗೆ ಮುಂದಕ್ಕೆ ಬಂದರೆ ಇದರ ಓನ್ ಕೈ ಕೊಡ್ತ ಗುರು. RX ಒಂಥರ ಹುಡುಗಿ ಕಟ್ಕಣೆ ಗುರು. ಕಟ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹಂಗೆ ಇದೆಲ್ಲ ಗಾಡಿ ಮೈಂಟೈನ್ ಮಾಡಬೇಕು. ಇಲ್ಲಾಂದರೆ ಹಿಂಗೆ ಆಗಾಗ ಬ್ಯಾಕ್ ಕೊಡ್ತಾನೆ ಇರುತ್ತೆ. ಈಗ ಹೆಚ್ಚು ಕಮ್ಮಿ ಒಂದು 300 ಮೀಟ್ರಿಂದ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೊಂದು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದ್ರೆ ಅವ್ರು ಬರೋದೇ ಅರ್ಧ ಗಂಟೆ ಆಗುತ್ತೆ. ಅಷ್ಟೊಂದು ನಾನೇ ಹೋಗ್ಬಿಡ್ಬೋದು. ಅಮಾಸೆ ಏನಿಲ್ಲ ನಿನ್ನ ಸವಾಸ, ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದೆಯೋ ಮಗನೇ. ನಿಂಗೆ ಐತೆ ಮಾಡ್ತೀನಿ ನೋಡುವಂತ ತಡಿ. ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸದ್ಯ RXಗಳು ವೆಯ್ಟ್ ಇಲ್ಲ, ತೊಳ್ಬೋದು ಆರಾಮಾಗಿ. ಅಲ್ಲಿ ಪೆಟ್ರೋಲ್ ಬಂಕ್ ಸಿಗ್ನಲ್ ನಾವು ತೊಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಯಾಕೆ ಸಿಗ್ನಲ್ಲು? ಅಣ್ಣ ಒಂದು 4 ಲೀಟ್ರ್ ಹಾಕೋಣ. 3 ಲೀಟ್ರ್ ಹಾಕಿ ಸಾಕು. It was at this moment that he knew he fucked up. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾನು. ಆಫ್ ಮಾಡಿದೆ. ಜಾಸ್ತಿ ಏನು ಹೋಗಿಲ್ಲ ಅಲ್ವಾ? ಜಾಸ್ತಿ ಏನು ಹೋಗಿಲ್ಲ. 50 ರೂಪಾಯಿಂದ ಹೋಯ್ತಾ? ಕಟ್ಟಾಯ್ತಾ ಬಿಸ್ಕೊಂಡಾಯ್ತಾ? ತೆಗಿಸ್ತೀನಿ ತಡೆಯೋಣ, ಮುಂದಕ್ಕೆ ಹೋಗಿ ತೆಗಿಸ್ತೀನಿ. ಹಾಂ ಇಲ್ಲಕ್ಕಂತ ಆಫ್ ಮಾಡಿದ್ದೀನಿ ಬಿಡೋಣ. ಆಫ್ ಮಾಡಿದ್ದೀನಿ. ಏನಾಯ್ತು ಇಲ್ಲಿ ಕೆಲಸ ಅಂದರೆ ಅಮಾಸೆ ಬೋಳಿ ಮಗನೇ. ಹಣೆ ಬರಕ್ಕೆ ಹೊಣೆ ಯಾರು? ಬ್ರಹ್ಮ ಕೆತ್ ಕಳ್ಸಿಬಿಟ್ಟಿರ್ತಾನೆ. ಇಲ್ಲಿ ಪೆಟ್ರೋಲ್ ಸಿಕ್ಸಿದೆ ನೋಡಿ, ನಾನು ಪುಣ್ಯಾತ್ಮ ಕಟ್ ಮಾಡಿ ಅದು ಕಟ್ ಆಗೋಯ್ತು ನೋಡಿ ಇಲ್ಲಿ. ಅಯ್ಯೋ ಒಳ್ಳೆ ಕೆಲಸ ಆಗೋಯ್ತು. ನಿನ್ನ ಸವಾಸಲ್ಲ ಕೇಳ ಅಮಾಸಲು. ನಿಂಗೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ಲ? ಎಲ್ಲಿರ ಕುಮಾರಣ್ಣ? ಅಯ್ಯೋ ನಿಮ್ಮ RX ಕತೆ ಬಡ್ಕೊಂಡು ನನ್ನ ಮಗನ ಕಟ್ಕೊಂಡು ನಾವು ಸಾಯ್ದಾಯ್ತು ಬನ್ನಿ. ಅದು ಪೈಪ್ ಸಿಕ್ಸಿದ್ನಲ್ಲ, ಅದು ಪೈಪ್ ಕಟ್ಟಾಗಿ ರಾತ್ರಿ ಎಲ್ಲ ಪೈಪಲ್ಲಿ ಪೆಟ್ರೋಲ್ ಹೋಗಿ ಪೈಪ್ ಇಲ್ದಲ್ಲ ಮೊನ್ನೆಯಿಂದ ತೊಳ್ಕೊಂಬಂದಿಲ್ಲ. ಏನೋ ಆಯ್ತು ಅಂತ ಪೆಟ್ರೋಲ್ ಹಾಕ್ತೀನಿ, ಪೆಟ್ರೋಲ್ ಬಳ ಹೋಯ್ತಾಯ್ತು ನೋಡಿಲ್ಲ. ಈಗ ಆಫ್ ಮಾಡ್ಕೊಂಡು ನಿಂತೀನಿ ಬನ್ನಿ. ಕುಮಾರಣ್ಣಂಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂದವ್ರೆ. ಇನ್ನು ನಮ್ಮ ಮಗನ ಸವಾಸ ಅಲ್ಲ ಗುರು, ನನಗೆ ಯಾಕೆ ಹಿಂಗೆ ವನವಾಸಸ್ತವನ ನಿನ್ನ ಮಲ್ಲೋಯ್ ಯಾಕೋ. ನೋಡಕ್ಕೆ ಬಾಲ್, ನಿನ್ನಂತ ಗಾಂಡು ನಾನು ನೋಡೇ ಇಲ್ಲ. ಮಾಡ್ತೀನಿ ತಡ್ಲ, ನಿಂಗೆ ಪ್ರೀತಿಯಿಂದ ಎಷ್ಟು ನೋಡ್ಕೊಂಡ್ರು ಪ್ರಾಬ್ಲಮ್ ಕೊಡ್ತೀಯ. ಎಲ್ಲ ನಮ್ಮದೇ ತಪ್ಪು. ಪೆಟ್ರೋಲ್ದೊಂದು ಕರೆಕ್ಟಾಗಿ ನಾವು ಪೈಪ್ನ ಹಾಕ್ತಾಯಿಲ್ಲ. ಇರಲಿ ನೀನು ನೋಡ್ಕೊತೀನಿ. ಕಟ್ಕೊಂಡ್ಬಿಟ್ಟಿದ್ದೀನಿ, ಹೇಗಲೇಬೇಕು. ಹೋಗೆಲ್ಲರೂ ಹಾಳಾಗೋಗು ಮಡದೆ. ಏನು ಪೆಟ್ರೋಲೆಲ್ಲ ಹುಚ್ಚ ಹೋದಂಗೆ ಹೋಯ್ತಾವನೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ದಾರೆ. ಇವ್ರ ಅಪ್ಪ ಮನೆ ದುಡ್ಡಲ್ಲೇ ಅಮಾಸೆ ಪೆಟ್ರೋಲ್ ಪೈಪ್ ಹಾಕ್ಸಿದ್ದೀನಿ. ಸೊ ಅವರು ಅಂಗಡಿಯಿಂದ ಬಂದರು, ಈಗ ಬೈತಾವ್ರೆ. ಅವತ್ತೇ ನೋಡೋದಲ್ವೇನೋ ಅಂತ. ಏನು ಮಾಡೋಕ್ಕಾಗತ್ತೆ, ಮನುಷ್ಯ ಅಂದಮೇಲೆ ಮರಿಬೇಕು, ಮರೆತ್ಕೊಂಡು ನೆನೆಸ್ಕೋಬೇಕು. ಪಿಲ್ಟೇಸ್ ಕಾಲೇಜ್ಗೆ ಹೋಗ್ತಾ ಇದ್ದಾವೆ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಂದು RX ಏನು ಪೈಂಟಿಂಗ್ ಇತ್ತು, ಗೋಲ್ಡ್ ಕಲರ್. ಅದು ಟ್ಯಾಂಕ್ ಎಲ್ಲ ಬಿಚ್ಚಿ ಹೊಸ ಟ್ಯಾಂಕು ನಾನೇನು ತಂದಿದ್ದೆ ಒರಿಜಿನಲ್ ಟ್ಯಾಂಕ್, ಅದನ್ನು ಫಿಟ್ ಮಾಡಿಸಿದ್ದೀನಿ. ಈಗ ಮಾಡಿಸ್ಕೊಂಡು ಇವತ್ತು ನಾನು ಕುಮಾರಣ್ಣ ಮೈಸೂರು ಕಡೆ ಪಯಣ ಬೆಳೆಸ್ತಾ ಇದ್ದೇವೆ. ಮೈಸೂರು ಸೋ ಮೆನಿ ಡೇಸ್. ಓಹ್, ಏನು ಇಂಗ್ಲಿಷ್ ನಿಂದು? ಹೋಗಿ ಇದಕ್ಕೆ ಒರಿಜಿನಲ್ ಪೇಂಟ್ ಮಾಡಿಸ್ಕೊಬರೋಣ, ಜೆನ್ಯೂನ್ ಪೇಂಟ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಮಾಮೂಲಿ ನನ್ನ ಗಾಡಿ ಯಾವುದೇ ತೊಗೊಂಡ್ರು ಕ್ರೋಮಿಯಂ ಕೆಲಸ ಆಗಲಿ ಪೇಂಟ್ ಕೆಲಸ ಆಗಲಿ ಎಲ್ಲ ನಾನು ಮಾಡಿಸೋದೆಲ್ಲ ಮೈಸೂರು ಬಂಡಿ ಮೊಹಲ್ಲದಲ್ಲಿ ಪರಿಚಯದವ್ರು ಇದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ. ಸೊ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಸೊ ನಾವೀಗ ಹೊಡ್ತಾ ಇದ್ದೀವಿ ಮೈಸೂರು ಕಡೆಗೆ.
ಇನ್ನೊಂದು 1.5 hour 2 hours ಅಲ್ಲಿ ರೀಚ್ ಆಗಿರ್ತೀವಿ. ಸೊ ಬನ್ನಿ, ಕುಮಾರಣ್ಣ ನನಗೆ ಗಾಡಿ ತಂದಿದ್ರು, ಅದನ್ನು ನಿಲ್ಲಿಸಿ ಹಂಗೆ ಪಿಕಪ್ ಮಾಡಿಕೊಂಡು ಇಲ್ಲಿಂದ ರೈಟ್ ಹೇಳುವ. ರೈಟ್ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ RX ಫ್ಯಾನ್ಸ್ ಅಥವಾ ಯೂಟ್ಯೂಬ್ ಕನ್ನಡದವ್ರು ಯಾರು ನೋಡ್ತಾ ಇದ್ರೆ ಕನ್ನಡದ ಕಂಟೆಂಟ್ ಕ್ರಿಯೇಟ್ ಮಾಡೋಗೆ ಎಲ್ಲಿ ಮಾಡಿ ಅಪ್ಪ. ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಕೊಡ್ತಾರೋರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲನೂ ಮಾಡ್ತಾ ಇರಿ. ಸಾಕು ಅನ್ನೋವರೆಗೂ ಮಾಡ್ತಾ ಇರಬೇಕು. ಇರು ಮರೆ ಅವಸರ ಪಡಬೇಡ. ಸೊ ಈಗ ನಮ್ಮೂರು ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು 8 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇನ್ನೊಂದು ಏನಿಲ್ಲ ಅಂದ್ರೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ನಮ್ಮೂರಿಂದ ಮೈಸೂರು ಬಂದ್ಬಿಟ್ಟು ಒಂದು 87 ಕಿಲೋಮೀಟ್ರು, ಇನ್ನೊಂದು 78 ಕಿಲೋಮೀಟ್ರ್ ಇದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 2 hours ತೊಗೋಬೋದು, ಯಾಕೆಂದರೆ ನಾನು ನಿಧಾನಕ್ಕೆ ಹೊಡೆಯೋದು. ರೈಡ್ನ RXನ ಫೀಲ್ ಮಾಡಿಕೊಂಡು ಆರಾಮಾಗಿ ಮೈಲೇಜ್ ಬರೋ ಹಾಗೆ ಹೊಡಿತೀನಿ. ತಿಕ್ಲತ್ತಿದ್ರೆ ಹುಚ್ಚು ಬಂದರೆ ಚಪ್ರಿ ಥರ ಆಟ ಆಡಬೇಕು ಅನ್ಸಿದ್ರೆ ಜಯ ಅಂತಲೂ ಹೊಡಿತೀನಿ ಒಂದೊಂದು ಟೈಮ್, ಅಷ್ಟೇ. ಅದು ಎಲ್ಲರ ಮನಸ್ಸು ಬಂದಾಗ ಅಷ್ಟೇ. ಸೊ ಕುಮಾರಣ್ಣ ಕೂತಿದ್ದಾರೆ, ಆರಾಮಾಗಿ ಹೋಗೋಣ. ಹ್ಯಾಂಡ್ ಗ್ಲೌಸ್ ಏನು ಹಾಕಿಲ್ಲ, ಹೆಲ್ಮೆಟ್ ಅಂತೂ ಇದೆ, ಹೆಲ್ಮೆಟ್ ಅಂತೂ ಮಿಸ್ ಮಾಡಲ್ಲ. ಬನ್ನಿ ಆರಾಮಾಗಿ ರೈಡ್ನ ಎಂಜಾಯ್ ಮಾಡೋಣ. ವಾತಾವರಣ ಮಳೆನೂ ಬರೋ ಹಾಗೂ ಇಲ್ಲ, ಬರ್ದಲ್ಲೇ ಇರೋ ಹಾಗೂ ಇಲ್ಲ. ಯಾವಾಗ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಬಟ್ ನಾನು ಸದ್ಯಕ್ಕೆ ಬಿಸಿಲು ಬರ್ತಾ ಇದೆ. ಮೈಸೂರಲ್ಲಿ ನಾನು ಪೇಂಟ್ ಮಾಡೋ ಜಾಗದಲ್ಲಿ, ಪೇಂಟ್ ಮಾಡಿಸೋ ಜಾಗಕ್ಕೆ ಫೋನ್ ಮಾಡಿದ್ದೆ. ನಾಸಿರ್ ಅಂತ ಅವ್ರ ಹೆಸರು. ಬಾಗಿಲು ಮಾಮೂಲಿ ತೆಗಿತಾರೆ, ಇರಲಿ ಇನ್ ಕೇಸ್ ಎಲ್ಲರೂ ಹೋಗ್ಬಿಟ್ರೆ ಅಂತ ಅವ್ರಿಗೆ ಫೋನ್ ಮಾಡಿದ್ದೆ. ಇದು ಇರ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಹೀಗೋಗಿ ಹೋದರೆ ಒಂದಿನ ಕೆಲಸ ಹಿಡಿಯುತ್ತೆ. ಸೊ ಇವತ್ತು ಮೈಸೂರಲ್ಲೇ ಸ್ಟೇ ಆಗ್ತೀನಿ. ಮೈಸೂರು ಒಂಥರ ನಮ್ಮ ಒಂಥರ ಸ್ವರ್ಗ ಇದ್ದಂಗೆ, ಕರ್ನಾಟಕದ ಸ್ವರ್ಗ ಮೈಸೂರು. ಏನಂತೀರ? ಎಷ್ಟು ದಿನ ಇದ್ರೂ ಬೇಜಾರಾಗಲ್ಲ ಗುರು ಮೈಸೂರಲ್ಲಿ. ಎಷ್ಟು ದಿನ ಸುಮ್ಮನೆ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ರು ಹಂಗೆ ಟೈಮ್ ಪಾಸ್ ಮಾಡ್ಬೋದು. ಆದರೆ ಬೆಂಗಳೂರಲ್ಲಂತೂ ಅರ್ಧ ದಿನ ಇರೋಕ್ಕಾಗಲ್ಲ. ಅದು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ರಂತೂ ಹುಚ್ಚು ಬಂದಂಗೆ ಆಗ್ಬಿಡುತ್ತೆ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡಿಯೋಕ್ಕಾಗಲ್ಲ ಈಗ. ಕುಮಾರಣ್ಣ ತಿಂಡಿ ಮಾಡಿಲ್ಲ, ನಾನು ಮಾಡಿಲ್ಲ. ಏನು ಬಾಯಿ ಬಡಿಕಾತವ್ರ ಗುರು ಹೊತ್ತಿಗೆ ಕಯ ಅಂತ ಅವ್ರ ತಿಂಡಿ ಮಾಡಿಲ್ಲ. ನಿಲ್ಸಯ್ಯೋ ಅಂತ ಕೂತಾರೆ. ನಿಲ್ಲಿಸ್ಬೇಕು, ನನಗೂ ಹೊಟ್ಟೆ ಹಸಿದೈತೆ ಪಾಪ. ಅವರು ಏಜ್ ಆಗಿದೆ, ಹೊಟ್ಟೆ ಹಸು ತಡೆಯಲ್ಲ. ನಿಲ್ಲಿಸ್ಬೇಕು ಕಣಪ್ಪ, ಇಲ್ಲ ಅಂದರೆ ತಿನ್ಕೊಬಿಡ್ತಾರೆ ನನ್ನನ್ನೇ. ಸವಾಸಲ್ಲ ನಮ್ಮ ಕುಮಾರಣ್ಣಂದು. ಹೊಡೆದ ಅಂದ್ರೆ ತಲೆ ಚಿಪ್ಪು ಆಕಾಶದಲ್ಲಿ ಹಾರಾಡ್ತಾ ಇರ್ಬೇಕು ಮಗನೇ. ಬನ್ನಿ ಮುಂದೆ ನಿಲ್ಸೋವ. ಕೇರ್ಪಟ ಬಂತು, ಮಂಡ್ಯ ಬತ್ತದಂಗೆ ನಮ್ಮ ಭಾಷಣ ಸೈನ್ ಆಗ್ಬಿಡ್ತು ಕಣಪ್ಪ. ಓಲಾ ಬಾರ್ಲಾ, ತಿನ್ಲಾ ಉಣ್ಲಾ, ಬಾರ್ಲಾ ಹೋಗ್ಲಾ, ಅದೇ ಚಂದ. ನಮ್ಮ ಹಾಸನಲ್ಲೂ ಸ್ವಲ್ಪ ಮಿಕ್ಸ್ ಬರ್ತದೆ. ಆದರೆ ನಾವು ಇಷ್ಟೊಂದು ಹಳ್ಳಿ ಭಾಷೆ ನಮ್ಮ ಹಾಸನದಲ್ಲಿ ಮಾತಾಡ್ಕೊಲ್ಲ ಕಣಪ್ಪ. ಆ ಮಂಡ್ಯ ಭಾಷೆಗೆ ಸರಿ. ಏನಂತೀರ? ಏನು ಹೇಳ್ತೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಓಹೋ, ಸದ್ಯಕ್ಕೆ ನಾವು ಎಲ್ಲೋಯ್ತಿದ್ದೀವಿ ಕಣಪ್ಪ. ಕೇರಿ ಹತ್ತತ್ರ ರೀಚ್ ಆಗಿದ್ದೀವಿ ಕಣಪ್ಪ. ಕಿಕ್ಕೇರಿ ಬಂದ ತಕ್ಷಣ ಯಾವ್ದಾದ್ರು ಹೋಟ್ಲಿಗೆ ನಿಲ್ಲಿಸ್ಬೇಕು ಕಣಪ್ಪ. ಮಂಡ್ಯ ಹಾಕ್ಲು ಹೆಂಗಿದ್ರಲ್ಲ, ಏನ್ರಲ್ಲ ಸಮಾಚಾರ? ಹೆಂಗೈತೆ ಊರ್ ಕಡೆ ಮಳೆ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇನ್ನು ಯೂಟ್ಯೂಬರ್ಗಳಿಗೆಲ್ಲ ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಏನು ಮಾತಾಡ್ತಾರೆ ಗುರುವೇ. ಏನು ಮಂಡ್ಯದಲ್ಲೇ ಹುಟ್ಬಿಟ್ರಂಗೆ ಆಡ್ತಾರೆ ಗುರು. ಸುಮಾರು ಜನ ಅವರೇ ಐಕ್ಳು. ಹೇಳ್ಬೇಕು ಅಂದ್ರೆ ಭಾಳ ಎಕ್ಸಾಂಪಲ್ ಐತೆ. ಮಾಮೂಲಿ ಫಸ್ಟ್ ವೀಡಿಯೋ ನೋಡಿದ್ರೆ ಏನು ಫುಲ್ಲು ಡೀಸೆಂಟಾಗಿ ಅಫಿಷಿಯಲಾಗಿ ಮಾತಾಡೋ ವೀಡಿಯೋಗಳು ಅವೆ. ಆಮೇಲೆ ಬತ್ತ ಹೆಂಗೆ ಮಾಡೋರೆ ಅಂದರೆ ಆಡಿಯನ್ಸ್ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಫುಲ್ಲು ಮಂಡ್ಯ ಭಾಷೆ, ಹಾಸನ ಭಾಷೆ. ನಮ್ಮ ಕರ್ನಾಟಕದಲ್ಲಿ ಮಾಮೂಲಿ ನಮ್ಮ ಜನ ಹೆಂಗೆ ಅಂದರೆ ಹಳ್ಳಿ ಭಾಷೆಗೆ ಸ್ವಲ್ಪ ಫಿದಾಗಾರ ಜಾಸ್ತಿ. ಸೊ ಹಳ್ಳಿ ಭಾಷೆ ಮಾತಾಡ್ಕೊಂಡು ನಮ್ಮ ಜನ ಯಾಮರ್ಸೋರು ಜಾಸ್ತಿ ಆಗ್ಬಿಟ್ಟಾರೆ ಗುರು. ಇಟ್ಟಾಗೌಡ್ರೆ ಸರಿಯಾಗಿಟ್ಟ. ಏನ್ ಮಾತಾಡ್ತಾ ಇದೀಯಾ? ಪಗ್ನಿ ಗೂಟ. ಸುಮಾರು ಜನ ಅವ್ರೆ. ಎಕ್ಸಾಂಪಲ್ ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತು ಅವು ಯಾವ್ಯಾವು ಅಂತ. ಇರಲಿ, ಒಳ್ಳೇದಾಗಲಿ. ಕನ್ನಡ ಭಾಷೆ ಕರ್ನಾಟಕದಲ್ಲಿ ನಮ್ಮ ಹಳ್ಳಿ ಭಾಷೆ, ಮಂಡ್ಯ ಸೊಗಡಿನ ಭಾಷೆ, ಹಾಸನ ಸೊಗಡಿನ ಭಾಷೆ ಮಾತಾಡ್ತಾ ಕೂತವೆ ವೈಕ್ಳು. ಮಂಡ್ಯ ಕಡೆ ಭಾಳ ಜೋಪಾನ ಹೋಗ್ಬೇಕು. ಯಾಕೆಂದರೆ ಗೌಡ್ರುಗಳು ಹೋಯ್ತಾ ಇರ್ತಾರೆ, ವಯಸ್ಸಾಗಿರುತ್ತೆ ಕೆಲವ್ರಿಗೆ, ಸ್ವಲ್ಪ ಪ್ಯಾನಿಕ್ ಜಾಸ್ತಿ ಅಂಥವರೆಲ್ಲ ನೋಡಿ. ಈಗ ಬರ್ತಾರಲ್ಲ, ಇಂಥವ್ರ ಜೊತೆ ಜೋಪಾನ ಹೋಗ್ಬೇಕು. ಭಾಳ ಕಷ್ಟ ಇವರು. ಗೌಡ್ರುಗಳು ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಆಸ್ಪತ್ರೆ ಅಲ್ಲಿ ಇಲ್ಲಿ ಅಂತ ಅಲಿಬೇಕಾಗತ್ತೆ. ಇಲ್ಲೇ ಎಲ್ಲರೂ ಯಾವ್ದಾರು ಒಂದು ಹೋಟ್ಲು ನೋಡಿ ನಿಲ್ಸಮ್ಮ. ನಮ್ಮ ಕುಮಾರಣ್ಣಂಗೆ ಹೊಟ್ಟೆ ಹಸುವಂತೈ. ನಿಲ್ಸಿಲ್ಲ ಅಂದರೆ ಇಲ್ಲಿ ಬೈಕ್ ಮೇಲಿಂದಾನೆ ಬಿದ್ದೋಯ್ತಾರೆ ಕೆಳಕೀಗ. ಹಂಗೆ ಆಡ್ತಾವ್ರೆ ಆಗ್ಲಿಂದ. ಎರಹುಳ ಒದ್ದಾಡ್ದಂಗೆ ಒದ್ದಾಡ್ತಾವ್ರೆ. ಲೈ ಬಿಕ್ನಾಸಿ,
ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಕಿಕ್ಕೇರಿಂದ ಯಾರು ನೋಡ್ತಿದ್ದೀರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನಮ್ದು ಕುಮಾರಣ್ಣಂಗೆ ದೋಸೆ ಬೇಕಂತ ದೋಸೆ ಎಲ್ಲಿ ಹೋಯ್ತಾರೆ ನೋಡುವ. ಗೌಡ್ರೆ ಇಲ್ಲಿ ದೋಸೆ ಎಲ್ಲಿ ಹೋಯ್ತಾರೆ? ಇಲ್ಲಿ ದೋಸೆ ಮುಂದೆ ಆಯ್ತಾ? ಬತ್ತಿಂಗ್ ಗೌಡ್ರೆ ಆಯ್ತು. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ಗುರು ಇಲ್ಲಿ ದೋಸೆ ಎಲ್ಲಿ ಹೋಯ್ತಾರೆ? ದೋರು ದೋಸೆ ಎಲ್ಲಿ ಹೋಯ್ತಾರೆ? ಹಾಂ ಅಲ್ಲೇ ಐತಂತೆ. ಥ್ಯಾಂಕ್ಸ್ ಕಣವ, ಥ್ಯಾಂಕ್ಸ್. ಇವರೇ ಕುಮಾರಣ್ಣ ಅಂತ. ಆಗ್ಲಿಂದ 7ನೇ ಕ್ಲಾಸ್ ಮಗ ಆಡ್ದಂಗೆ ಆಡ್ತಾವ್ರೆ. ದೋಸೆನೇ ಬೇಕಂತೆ. ಹೊಟ್ಟೆಸಿದೆ ಎಳವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎರೆಹುಳ ಒದಾಡ್ತಾ ಇದ್ದೀರ. ಟೈಮ್ ಇನ್ನೂ 10 ಗಂಟೆ ಆಗಿಲ್ಲ. ಓಹೋ ಯಾವುದೋ ಇದು ಆಗಿನ ಕಾಲದ ಹೋಟ್ಲು. ಓಹೋ ಒಳ್ಳೆ ಹಳೆ ಹೋಟ್ಲಿಗೆ ಬಂದ ಕಣವು. ಸೀಟಲ್ಲಿ ಒಳ್ಳೆ ಬೆತ್ತದಾಗ ಹೋಗ್ಕೊಡು ಅಣ್ಣ. ಕೈ ತೊಳೆಯೋದಿಲ್ಲ ಅಣ್ಣ, ಒಳಗಾಯ್ತಣ್ಣ. ಓಹೋ ಎಲ್ಲಿದಪ್ಪ ಹೋಟ್ಲಿದು? ಒಳ್ಳೆ ಹಳೆ ಹೋಟ್ಲೆ ಕಣಕಮ್ಮ. ಹಾಂ ಅಯ್ಯೋ ಬಿಲ್ಡಿಂಗ್ ನೋಡಿ ನಿಮ್ಗಿಂತ ಹಳೇದು ಅಣ್ಣ. ಒಳಗೆ ನೋಡ್ಬೋದಾ? ಓಹೋ ಅಂಚು ಹಳೆ ಹೋಟ್ಲು ಗುರು. ಆಗಿನ ಫಿಲಮಲ್ಲಿ ದೇವ್ರದ ಫಿಲಮ್ ಶೂಟಿಂಗ್ದಾಗೆ ಹೆಂಗದ. ಎಷ್ಟು ವರ್ಷದಪ್ಪ ಅವು? ಎಷ್ಟು ವರ್ಷದಣ್ಣ ಹೋಟ್ಲಿದು? ಎಷ್ಟು ವರ್ಷದಣ್ಣ ಹೋಟ್ಲು? 70 ವರ್ಷ ಆಗ್ಬೋದಾ? ನಿಮ್ದು 2ನೇ ತಲೆಮಾರೇನಾ? ಒಳ್ಳೆ ಹೋಟ್ಲು ಹಾಕ್ಬೋದು. ಬರೋಣ ಹಂಗದಪ್ಪ. ನೋಡ್ಕೊಬಿಟ್ಟು ಅನಿರೀಕ್ಷಿತವಾದ ನಮ್ಮ ಭೇಟಿ ಗಾಬರಿ ತಂದಿರ್ಬೇಕು ಪಾಪ. ಕಿಕ್ಕೆರೆ ಬಂದ ಒಂದು ವಿಸಿಟ್ ಕೊಟ್ಬಿಡಿ. ಈಗಿನ ಕಾಲದಲ್ಲಿ ಮನೆ ಈ ಥರ ಕ್ವಾಲಿಟಿ ಕೊಟ್ಟಕ್ಕಾಗಲ್ಲ ಬಿಡಪ್ಪ. ದೋಸೆ ಅಂತ ಕೊಡಿ ಅವ್ರಿಗೆ. ಇನ್ನೇನಾಯ್ತಣ್ಣ? ಹಾಂ 2 ದೋಸೆ ಕೊಡಿ ಅಣ್ಣ. ಎಣ್ಣೆ ಕಮ್ಮಿ ಹಾಕಿ. ಕಮ್ಮಿ ಹ್ಞೂ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ದೋಸೆ ತಿಂದ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆನಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.